ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯವಾಗಿ 2 ತಿಂಗಳು ಕಳೆಯಿತು. ಆದರೂ ಕೂಡ ನಮ್ಮ ರಕ್ಷಿತಾ ಶೆಟ್ಟಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯ ಆದ ಬಳಿಕ ಒಂದಷ್ಟು ಸ್ಪರ್ಧಿಗಳನ್ನ ಜನ ಮರ್ತೇ ಬಿಟ್ಟಿದ್ದಾರೆ ಅನ್ನೋ ರೀತಿ ಆಗಿದ್ದಾರೆ. ಒಂದಷ್ಟು ಜನ ಎಲ್ಲೂ ಕೂಡ ಕಾಣಿಸ್ತಾನೆ ಇಲ್ಲ. ಅಶ್ವಿನಿ ಗೌಡ ಇರಬಹುದು, ಇವರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಸದ್ದು ಮಾಡ್ತಾ ಇದ್ರು ನಿಮಗೆಲ್ಲ ಗೊತ್ತೇ ಇದೆ. ಸ್ಪಂದನ, ಸೋಮಣ್ಣ, ಧನುಷ್ ಇವರೆಲ್ಲರೂ ಕೂಡ ಯಾವ ರೀತಿ ಸದ್ದು ಮಾಡ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ, ಮುಖ್ಯವಾಗಿ ಧ್ರುವಂತ್. ಆದರೆ ಇವರೆಲ್ಲರೂ ಕೂಡ ಈಗ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೊಂದು ಆಕ್ಟಿವ್ ಆಗಿಲ್ಲ. ಆದರೆ ನಮ್ಮ ರಕ್ಷಿತಾ ಶೆಟ್ಟಿ ಎಷ್ಟರ ಮಟ್ಟಿಗೆ ಬ್ಯುಸಿ ಆಗಿದ್ದಾರೆ ಅಂದರೆ, ಪ್ರತಿದಿನ ಒಂದಲ್ಲ ಒಂದು ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ಶೆಟ್ಟಿ ಸದ್ದು ಮಾಡ್ತಾನೆ ಇದ್ದಾರೆ. ಬೇರೆ ಬೇರೆ ವಿಚಾರಕ್ಕೆ ಜನ ಅವರ ವಿಡಿಯೋ ಇರ್ಬೋದು, ಅವರ ಫೋಟೋ ಇರ್ಬೋದು ಪೋಸ್ಟ್ ಮಾಡಿ ಅವರ ಮೇಲೆ ಪ್ರೀತಿ ಅಭಿಮಾನವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತೇ ಇದೆ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯ ಆದಂಥ ಸಂದರ್ಭದಲ್ಲಿ ಗಿಲ್ಲಿ ಅವರೇ ವಿನ್ನರ್ ಅಂತ ಗೊತ್ತಾಗ್ತಾ ಇದ್ದಂತೆ ಅವರ ಅಭಿಮಾನಿಗಳು ಯಾವ ರೀತಿ ಒಂದು ಸಂಭ್ರಮಾಚರಣೆಯನ್ನ ಮಾಡಿದ್ರು, ಅವರನ್ನ ಯಾವ ರೀತಿ ವೆಲ್ಕಮ್ ಮಾಡಿದ್ರು, ಗಿಲ್ಲಿ ಅವರ ಕ್ರೇಜ್ ಯಾವ ರೀತಿ ಇತ್ತು ಎಲ್ಲವೂ ಕೂಡ ನಾವು ನೋಡಿದ್ದೀವಿ. ಆದರೆ ಇತ್ತೀಚೆಗೆ ಗಿಲ್ಲಿ ಕ್ರೇಜ್ ಕಡಿಮೆ ಆದಂತೆ ಕಾಣಿಸ್ತಾ ಇದೆ. ರಕ್ಷಿತಾ ಅವರ ಕ್ರೇಜ್ ಹೆಚ್ಚಾದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಪ್ರಮುಖ ಕಾರಣ ರಕ್ಷಿತಾ ಅವರ ಸಿಂಪ್ಲಿಸಿಟಿ. ರಕ್ಷಿತಾ ಎಲ್ರಿಗೂ ಎಲ್ಲ ಸಂದರ್ಭದಲ್ಲಿ ಸಿಗ್ತಾ ಇರೋದ್ರಿಂದ, ಜೊತೆಗೆ ನಾನು ಸೆಲೆಬ್ರಿಟಿ, ನಾನು ಒಂದು ಶೋದ ಫಸ್ಟ್ ರನ್ನರ್ ಅಪ್ ಆಗಿದ್ದೀನಿ, ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋದಲ್ಲಿ ಭಾಗಿಯಾಗಿ ಹೊರಗಡೆ ಬಂದಿದ್ದೀನಿ, ಈ ರೀತಿಯ ಯಾವುದೇ ರೀತಿಯಾದಂಥ ಮೆಂಟಾಲಿಟಿಯನ್ನು ಇಟ್ಕೊಳ್ಳದೆ ನಾನು ಮೊದಲಿಗೆ ಸಾಮಾನ್ಯ ವ್ಯಕ್ತಿ, ಆ ಬಳಿಕ ಉಳಿದಿದ್ದೆಲ್ಲವೂ ಅನ್ನೋ ರೀತಿಯಲ್ಲಿ ಅವರು ವರ್ತಿಸ್ತಾ ಇರೋದ್ರಿಂದ ಇನ್ನಷ್ಟು ಅಭಿಮಾನಿಗಳನ್ನ ಅವರು ಸಂಪಾದಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿ ಅವರು ಪ್ರೀತಿಯನ್ನ ಗಳಿಸ್ತಾ ಇದ್ರು, ಅದಕ್ಕಿಂತ ದುಪ್ಪಟ್ಟು ಪ್ರೀತಿಯನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ರಕ್ಷಿತಾ ಶೆಟ್ಟಿ ಗಳಿಸ್ತಾ ಇದ್ದಾರೆ. ಪ್ರತಿದಿನ ನಾನು ವಿಡಿಯೋ ಪೋಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಕಮೆಂಟ್ಗಳನ್ನ ಓದ್ತಾ ಇರ್ತೀನಿ. ಆ ಸಂದರ್ಭದಲ್ಲಿ ಕೆಲವೊಂದು ಕಮೆಂಟ್ಗಳನ್ನ ಓದಿದಾಗ ನಿಜಕ್ಕೂ ರಕ್ಷಿತಾ ಶೆಟ್ಟಿ ಎಷ್ಟು ಲಕ್ಕಿ ಅಂತ ಅನ್ಸುತ್ತೆ. ಎಷ್ಟೋ ಜನ ಆಕೆಯ ವಿಡಿಯೋಸನ್ನು ನೋಡಿರ್ತಾರೆ, ಮುಖತಃ ಆಕೆಯನ್ನ ಭೇಟಿ ಆಗಿರೋದಿಲ್ಲ. ಆದರೂ ಕೂಡ ಆಕೆಯ ನಮ್ಮ ಮನೆ ಮಗಳು ಅನ್ನೋ ರೀತಿಯಲ್ಲಿ ಕಮೆಂಟ್ ಮಾಡ್ತೀರಿ, ಆಕೆಗೆ ಶುಭ ಹಾರೈಸ್ತೀರಿ. ಇಲ್ಲ ಆಕೆಗೆ ಯಾರಾದರೂ ನೆಗೆಟಿವ್ ಕಮೆಂಟ್ ಹಾಕಿದಾಗ ನಮ್ಮ ಮನೆಯ ಮಗಳಿಗೆ ಯಾರೋ ನೆಗೆಟಿವ್ ಆಗಿ ಮಾತನಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಅಲ್ಲಿ ಬಂದು ಕಮೆಂಟ್ ಹಾಕ್ತೀರಿ, ಆಕೆಗೆ ಹರಸ್ತೀರಿ, ಹಾರೈಸ್ತೀರಿ. ನಿಜಕ್ಕೂ ಆ ಕಮೆಂಟ್ಗಳನ್ನು ನೋಡಿದಾಗ ರಕ್ಷಿತಾ ಶೆಟ್ಟಿ ಎಷ್ಟು ಲಕ್ಕಿ ಅಂತ ಅನ್ಸುತ್ತೆ. ನಿಜಕ್ಕೂ ಅವರು ವಿನ್ನರ್ ಆಗದೇ ಇದ್ದಿದ್ರು ಅದು ಒಳ್ಳೆಯದೇ ಆಯಿತು. ಅದಕ್ಕಿಂತ ದುಪ್ಪಟ್ಟು ಪ್ರೀತಿ ರಕ್ಷಿತಾ ಅವರಿಗೆ ಸಿಗ್ತಾ ಇದೆ. ಅದಕ್ಕೆಲ್ಲ ಪ್ರಮುಖ ಕಾರಣ ಆಕೆಯಲ್ಲಿರುವಂತಹ ಒಳ್ಳೆಯ ಗುಣ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯ ಆಗಿ ಫಸ್ಟ್ ರನ್ನರ್ ಅಪ್ ಆದ ಬಳಿಕ ರಕ್ಷಿತಾ ತಮ್ಮದೇ ಒಂದು ಲೋಕದಲ್ಲಿ ಆರಾಮಾಗಿರ್ಬೋದಿತ್ತು. ಬೇರೆ ಬೇರೆ ಈವೆಂಟ್ಗಳಲ್ಲಿ ಭಾಗಿಯಾಗ್ತಾ ಹೈಫೈ ಜೀವನವನ್ನ ನಡೆಸಬಹುದಾಗಿತ್ತು. ಆದರೆ ರಕ್ಷಿತಾ ಸಾಮಾನ್ಯರಲ್ಲಿ ಸಾಮಾನ್ಯ ಅನ್ನೋ ರೀತಿ ಉಡುಪಿಯಲ್ಲಿ ಅಜ್ಜಿ ಮನೆಯಲ್ಲಿ ಸಮಯವನ್ನ ಕಳೀತಾ ಇದ್ದಾರೆ. ಪದೇ ಪದೇ ಅವ್ರು ಹೇಳ್ತಾನೆ ಬಂದಿದ್ದಾರೆ, ನಾನು ಯಾವತ್ತೂ ಕೂಡ ನನ್ನ ಬುಡವನ್ನ ಮರೆಯೋದಿಲ್ಲ ಅಂತ. ಬಿಗ್ ಬಾಸ್ ಶೋ ಮುಗ್ದ ಬಳಿಕ ನಾನು ಹಿಂದೆ ಏನು ಕೆಲಸ ಮಾಡ್ತಾ ಇದ್ನೋ ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತ ಅದೇ ರೀತಿ ಅವ್ರು ನಡ್ಕೊಳ್ತಾ ಇದ್ದಾರೆ. ತಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ತಮ್ಮ ಫಾಲೋವರ್ಸ್ ಜೊತೆ ಕನೆಕ್ಟ್ ಆಗುವಂಥ ಕೆಲಸವನ್ನ ಮಾಡ್ತಾನೆ ಇದ್ದಾರೆ. ಇನ್ನು ಮೊನ್ನೆ ಒಂದು ನಿರೀಕ್ಷೆ ಇತ್ತು, ರಕ್ಷಿತಾ ಶೆಟ್ಟಿ ಅವರ ಬರ್ತ್ಡೇ ಈ ಬಾರಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ತುಂಬಾ ಗ್ರ್ಯಾಂಡ್ ಆಗಿ ಬೆಂಗಳೂರಿನಲ್ಲೋ ಇಲ್ಲ ಮುಂಬೈನಲ್ಲೋ ಸೆಲೆಬ್ರೇಟ್ ಮಾಡಬಹುದು ಅಂತ ಬಹುತೇಕರು ಅಂದ್ಕೊಂಡಿದ್ರು. ಆದರೆ ನಾನೊಬ್ಬ ಸೆಲೆಬ್ರಿಟಿ ಅನ್ನೋ ಯಾವ ಅಹಂ ಕೂಡ ಇಲ್ಲದೆ ಸಾಮಾನ್ಯ ವ್ಯಕ್ತಿ ಯಾವ ರೀತಿ ಬರ್ತ್ಡೇನ ಆಚರಿಸ್ಕೊಳ್ತಾರೋ ಅದೇ ರೀತಿ ಆಚರಿಸಿಕೊಂಡಿದ್ದಾರೆ. ಜೊತೆಗೆ ಒಂದಷ್ಟು ನೊಂದ ಜೀವಗಳ ಮುಖದಲ್ಲಿ ನಗು ತರಿಸುವಂಥ ಕೆಲಸವನ್ನ ರಕ್ಷಿತಾ ಶೆಟ್ಟಿ ಮಾಡಿದ್ದಾರೆ. ಯಾವ ರೀತಿ ಸಾಲಿಗ್ರಾಮದ ಆ ಒಂದು ಆಶ್ರಮದಲ್ಲಿ ಅವರು ಬರ್ತ್ಡೇ ಆಚರಿಸ್ಕೊಂಡ್ರು, ಅಲ್ಲಿರುವಂತಹ ನೊಂದ ಜೀವಗಳ ಜೊತೆ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ರು ಎಲ್ಲವನ್ನ ಕೂಡ ನೀವು ನೋಡಿದ್ದೀರಿ. ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ಇಷ್ಟೊಂದು ಪ್ರೀತಿಯನ್ನ ಜನ ತೋರಿಸೋದಕ್ಕೆ ಪ್ರಮುಖ ಕಾರಣ ಅವರಲ್ಲಿರುವಂತಹ ಇದೇ ಒಳ್ಳೆಯತನ. ಇನ್ನು ಮಂಗಳೂರಿನಲ್ಲೂ ಕೂಡ ಒಂದು ಕ್ಯಾನ್ಸರ್ ಪೀಡಿತ ಮಕ್ಕಳ ಜೊತೆ ಅವರು ಸಮಯವನ್ನ ಕಳೀತಾರೆ, ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಾರೆ, ಅವರಿಗೂ ಕೂಡ ಖುಷಿ ಹಂಚುವ ಕೆಲಸವನ್ನ ರಕ್ಷಿತಾ ಮಾಡ್ತಾರೆ. ಎಲ್ಲವೂ ಕೂಡ ಇವತ್ತು ರಕ್ಷಿತಾ ಕೈಯಲ್ಲಿದೆ. ಆದರೆ ಅದ್ಯಾವುದನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನಾನು ರಕ್ಷಿತಾ ಆಗಿಯೇ ಇರಬೇಕು ಅನ್ನೋ ರೀತಿ ಅವರು ವರ್ತಿಸ್ತಾ ಇದ್ದಾರೆ. ಅದಕ್ಕೆ ಅವರು ಇಷ್ಟು ಯಶಸ್ಸನ್ನ ಗಳಿಸೋದಕ್ಕೆ ಸಾಧ್ಯ ಆಯಿತು ಅನ್ನೋದಂತೂ ಸತ್ಯ.
ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಅವರು ಇರೋದೇ ಜನರಿಗೆ ಇಷ್ಟ ಆಗ್ತಾ ಇದೆ. ನಿಜಕ್ಕೂ ಆರಂಭದಲ್ಲಿ ಗಿಲ್ಲಿ 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 ಅಂತ ಅವರ ಕ್ರೇಜ್ ಹೆಚ್ಚಾಗಿತ್ತು. ಆದರೆ ಇತ್ತೀಚೆಗೆ ರಕ್ಷಿತಾ ಅವರ ಕ್ರೇಜ್ ಹೆಚ್ಚಾಗ್ತಾ ಇದೆ. ಪ್ರತಿದಿನ ಆಕೆ ಮಾಡ್ತಾ ಇರುವಂತಹ ಒಂದೊಂದು ಕೆಲಸಗಳು, ಆಕೆ ನಡ್ಕೊಳ್ತಾ ಇರುವಂತಹ ರೀತಿ, ಜನರಿಗೆ ಆಕೆ ಸ್ಪಂದಿಸ್ತಾ ಇರುವಂತಹ ರೀತಿ, ಇದೆಲ್ಲವನ್ನ ನೋಡ್ತಾ ನೋಡ್ತಾ ಇನ್ನಷ್ಟು ಜನ ಅವರ ಅಭಿಮಾನಿಗಳಾಗ್ತಾ ಇದ್ದಾರೆ. ರಕ್ಷಿತಾ ಅವರು ವಿನ್ನರ್ ಆಗಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ನಮಗೆ ಯಾವತ್ತೂ ಕೂಡ ಅವರೇ ವಿನ್ನರ್ ಅನ್ನೋ ರೀತಿಯಲ್ಲಿ ಆಕೆಗೆ ಶುಭವನ್ನ ಹಾರೈಸ್ತಾ ಇದ್ದಾರೆ. ಇದೇ ರೀತಿಯಾದಂತಹ ಗುಣ ರಕ್ಷಿತಾ ಅವರಲ್ಲಿ ಸದಾ ಇರಲಿ. ರಕ್ಷಿತಾ ಅವರು ಇನ್ನಷ್ಟು ಎತ್ತರಕ್ಕೆ ಹೋಗಲಿ, ಇನ್ನೊಂದಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಲಿ, ಇನ್ನೊಂದಷ್ಟು ಜನರಿಗೆ ಅವರಿಂದ ಒಳ್ಳೇದಾಗ್ಲಿ ಅಂತ ಜನ ಕೂಡ ಹರಸ್ತಾ ಇದ್ದಾರೆ. ರಕ್ಷಿತಾ ಕೂಡ ಅದೇ ಹಾದಿಯಲ್ಲಿ ಸಾಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ರಕ್ಷಿತಾ ಅವರಿಗೆ ಇನ್ನಷ್ಟು ಒಳ್ಳೊಳ್ಳೆಯ ಅವಕಾಶಗಳು ಸಿಗ್ಲಿ ಅಂತ ನಾವು ಕೂಡ ಹಾರೈಸೋಣ. ಆಲ್ ದಿ ಬೆಸ್ಟ್ ರಕ್ಷಿತಾ.